ನೀವು ನಿಮ್ಮತನ ಕಳ್ಕೊಂಡು ಅವ್ರಿಗೆ ಕನೆಕ್ಟ್ ಆಗಬೇಡಿ. ಜೀವನ ಪೂರ್ತಿ ಅವ್ರು ಹೇಳಿದಂಗೆ ಕುಣಿಬೇಕಾಗತ್ತೆ. ನೋಡಿ, ಒಬ್ಬ ವ್ಯಕ್ತಿಗೆ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸ್ವಾಭಿಮಾನ ತುಂಬ ಮುಖ್ಯ ಆಗುತ್ತೆ. ಸ್ನೇಹಿತರೆ, ವೆಲ್ಕಮ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಮೋಸ ಹೋದವ್ರು ದಯವಿಟ್ಟು ಈ ಒಂದು ತಪ್ಪು ಕೆಲಸ ಮಾಡಬೇಡಿ. ಏನಂತ ಹೇಳಿದ್ರೆ, ನಿಮಗೆ ಸ್ವಾಭಿಮಾನ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪುನಃ ಎಲ್ಲೋ ಒಂದು ಕಡೆ ಅವರು ಫೋನ್ ಮಾಡಿದ ತಕ್ಷಣ ಕರಗಿ ಹೋಗೋದು, ಅವ್ರನ್ನ ಮತ್ತೆ ವೆಯ್ಟ್ ಮಾಡೋದು. ನಾನು ಕೌನ್ಸಿಲಿಂಗಲ್ಲಿ ಮಾತಾಡಬೇಕಾದ್ರೆ ಒಬ್ಬರದು ಅದೇ ಪ್ರಾಬ್ಲಮ್ ಆಗಿತ್ತು. 2-3 ಜನರು ಹುಡುಗರ ಜೊತೆಗೆ ಒಂದು ಹುಡುಗಿ ಫ್ಲರ್ಟ್ ಮಾಡ್ತಿರ್ತಾಳೆ. ಸೊ ಕಮ್ಯುನಿಕೇಷನ್ಗೆಲ್ಲ ಗೊತ್ತಿರುತ್ತೆ ಹುಡುಗನಿಗೆ. ಬಟ್ ಹುಡುಗ ತುಂಬ ನಿಷ್ಕಲ್ಮಶವಾದಂಥ ಪ್ರೀತಿ ಇಟ್ಕೊಂಡು ನಂಬ್ತಿರ್ತಾನೆ. ಇಟ್ಸ್ ಓಕೆ, ಅವಳು ಒಂದು ಸಲ ತಪ್ಪು ಮಾಡ್ತಾಳೆ, ಇಟ್ಸ್ ಓಕೆ. 2ನೇ ಸಲ ತಪ್ಪು ಮಾಡಿದ್ರು ಇಟ್ಸ್ ಓಕೆ. 3ನೇ ಸಲ ತಪ್ಪು ಮಾಡಿದ್ರು ಇಟ್ಸ್ ಓಕೆ ಅಂದ್ಕೊಂಡು ಪಾಪ ಮತ್ತೆ ಪುನಃ ಕೂರಿಸ್ಕೊಂಡು ತಿಳಿ ಹೇಳ್ತಾನೆ. ನಾನು ಕೌನ್ಸಿಲಿಂಗಲ್ಲಿ ಅದೇ ಹೇಳಿದ್ದು. ನೋಡಿ, ಒಬ್ಬ ವ್ಯಕ್ತಿಗೆ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸ್ವಾಭಿಮಾನ ತುಂಬ ಮುಖ್ಯ ಆಗುತ್ತೆ. ಆ ಸ್ವಾಭಿಮಾನ ಇದ್ದಾಗ ಮಾತ್ರ ಆ ಸಂಬಂಧ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಟು ಬಿ ಫ್ರ್ಯಾಂಕ್ಲಿ ನಾನು ಹೇಳ್ತಿರೋದು ಈ ಮಾತು. ಯಾಕೆ ಅಂತ ಹೇಳಿದ್ರೆ, ನೀವು ನಿಮ್ಮ ಸ್ವಾಭಿಮಾನ ಕಳ್ಕೊಂಡು ನೀವು ಬೇಕು ಅಂತ ಭಿಕ್ಷೆ ಬೇಡಬೇಡಿ ಯಾರ ಹತ್ರನೂ. ಯಾವಾಗ ನೀವು ಭಿಕ್ಷೆ ಬೇಡೋದನ್ನು ನಿಲ್ಲಿಸ್ತೀರ, ಯಾಕಂದರೆ ಅವ್ರಿಗೂ ನಿಮ್ಮ ಮೇಲೆ, ನೀವು ಅವ್ರ ಮೇಲೆ ಏನು ಆ ಫೀಲಿಂಗ್ ಇಟ್ಕೊಂಡಿದ್ದೀರಾ, ಆ ರೆಸ್ಪೆಕ್ಟ್ ಇಟ್ಕೊಂಡಿದ್ದೀರಾ, ಸಂಗಾತಿ ಆಗಬೇಕು ಅಂತ ಏನು ಅಂದ್ಕೊಂಡು ಪ್ರೀತಿ ಮಾಡ್ತಿದ್ದೀರಾ, ಸೇಮ್ ಈಚ್ ಅದರ್ ಬರಬೇಕು. ಒಂದು ಸಂಬಂಧ ಮ್ಯೂಚುವಲಲ್ಲಿ ಮಾತ್ರ ಚೆನ್ನಾಗಿರೋಕ್ಕೆ ಸಾಧ್ಯ. ಮ್ಯೂಚುವಲಲ್ಲಿ ಇದ್ದಾಗ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ಕೆ ಸಾಧ್ಯ. ಇಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರೀತಿನ ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡ್ತಾರೆ. ಅವ್ರೇನು ನೋಡೋಕ್ಕೆ ಚೆನ್ನಾಗಿದ್ದಾರೆ, ಅಥವಾ ಇವರು ಅವ್ರನ್ನ ಏನೋ ತಾಯಿ ಥರ ನೋಡ್ತಿದ್ದೀನಿ. ನಿಮ್ಮ ರೂಟ್ನ ಕ್ಲಾರಿಟಿ ತಗೊಳ್ಳಿ. ನೀವು ನಿಮ್ಮತನ ಕಳ್ಕೊಂಡು ಅವ್ರಿಗೆ ಕನೆಕ್ಟ್ ಆಗಬೇಡಿ. ಜೀವನ ಪೂರ್ತಿ ಅವ್ರು ಹೇಳಿದಂಗೆ ಕುಣಿಬೇಕಾಗತ್ತೆ. ಹಾಗಂತೇಳಿ ನಾವು ಅವ್ರು ಹೇಳಿದ್ದನ್ನು ಕೇಳಬಾರ್ದು ಅಂತ ನನ್ನ ಪ್ರಶ್ನೆ ಅಲ್ಲ. ಆ್ಯಕ್ಚುಲಿ ಇಷ್ಟ ಕಷ್ಟಗಳ ಮೇಲೆ ಹೋಗಬೇಕು. ಎಕ್ಸಾಂಪಲ್, ನೀವು ಹುಬ್ಳಿಯಿಂದ ಬ್ಯಾಂಗ್ಳೂರು ಹೊರಟಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಗೋಲ್ ಆಗಿದ್ದರೆ ಅದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥ ಸಂಗಾತಿ ಬೇಕೇ ವಿನಃ ಅವರೆಲ್ಲ ಹುಬ್ಳಿಯಿಂದ ಮೈಸೂರು ಹೋಗೋ ಬಸ್ ಹತ್ಕೊಂಡು ಅವರೊಟ್ಟಿಗೆ ಹೋದರೆ ನಿಮ್ಮ ಗೋಲ್ ಇಲ್ಲಿ ಹೋಯಿತು. ಲೈಫಲ್ಲಿ ಅದೇ ಥರ ನಮ್ಮ ಡೈರೆಕ್ಷನ್ ಏನಿದೆ, ಯಾವ ಥರ ಸಂಗಾತಿ ಬೇಕು. ನಿಮ್ಮ ಕಣ್ಣು ಮುಂದೆ ಕಾಣ್ತಿದ್ದೆ, ಅವಳು 2-3 ಜನ ಹುಡುಗರ ಹತ್ರ ಫ್ಲರ್ಟ್ ಮಾಡಿದ್ದಾಳೆ. ಸಪೋಸ್ ಹುಡುಗಿರ ಲೈಫಲ್ಲೂ ಹಿಂಗೆ ಆಗ್ಬೋದು. ಅದೇ ಹುಡುಗ 3-4 ಜನ ಹುಡುಗಿರೊಟ್ಟಿಗೂ ಇರಬಹುದು. ಸೊ ಆ ಥರದ ಒಂದು ಕ್ಲಾರಿಟಿ ನಿಮ್ಗೆ ಎದುರುಗಡೆಗೆ ಸಿಕ್ಕಾಗ ಅಲ್ಲಿಗೆ ನೀವು ಸ್ಟಾಪ್ ಮಾಡಿಬಿಡಿ. ಆ ರಿಲೇಷನ್ಶಿಪ್ಪಿಂದ ಆಚೆ ಬನ್ನಿ. ಮತ್ತೆ ಪುನಃ ಬೆಗ್ ಮಾಡಬೇಡಿ. ಸ್ವಾಭಿಮಾನ ಕಳ್ಕೊಂಡು ಅವ್ರು ಬೇಕೇ ಬೇಕಂತ ಹಠ ಮಾಡಬೇಡಿ. ಸಪೋಸ್ ಹಂಗೆ ಹಠ ಮಾಡ್ತಾ ಕೂತ್ಕೊಂಡ್ರೆ ಜೀವನ ಪರ್ಯಂತ ನೀವು ಕೊರಗಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಬಲವಂತವಾಗಿ ಬದುಕಬಾರ್ದು ಯಾರೊಟ್ಟಿಗೂ. ಬಲವಂತವಾಗಿ ನಾವು ಅವ್ರನ್ನ ಕೇಳ್ಕೊಂಡಾಗ, ಭಿಕ್ಷೆ ಬೇಡಿದಾಗ ನಮ್ಮನ್ನು ನಾಯಿಗಿನ್ನ ಕಡೆಯಾಗಿ ನೋಡ್ತಾರೆ. ರೈಟ್. ಆ್ಯಂಡ್ ಲೈಫ್ ಅಲ್ಲಿಂದ ಹೇಗಿರ್ಬೇಕಂತ ಹೇಳಿದ್ರೆ, ಯಾರು ನಮ್ಮನ್ನು ಬಿಟ್ಟು ಹೋದಾಗ ವೀಕ್ನೆಸ್ಸು, ನಾನು ಮೆಂಟಲಿ ವೀಕ್ ಆದೆ ಅಥವಾ ನಾನು ಯಾರೂ ಇಲ್ಲ ಅಂತ ಏನು ಅಂದ್ಕೊಳ್ತೀರಾ, ಅದಲ್ಲ. ಆ್ಯಕ್ಚುಲಿ ಬಿಟ್ಟು ಹೋದಾಗ ಅದೇ ನಮಗೆ ಹೆಂಗಾಗಬೇಕಂದ್ರೆ ಶಕ್ತಿಯಾಗಿ ಕನ್ವರ್ಟ್ ಆಗ್ತಾ ಹೋಗಬೇಕು. ದಟ್ ಈಸ್ ದ ಮನುಷ್ಯನಿಗೆ ಬುದ್ಧಿವಂತ ಪ್ರಾಣಿ ಅಂತ ಹೇಳೋದು. ಇವತ್ತೆಷ್ಟೋ ಲವ್ ಫೇಲ್ಯೂವರ್ಸ್ ಲೈಫಲ್ಲಿ ಅಚೀವ್ ಮಾಡಿದ್ದಾರೆ. ಯಾರು ಬಿಟ್ಟು ಹೋಗಿದ್ದಾರೆ, ಇವ್ರನ್ನ ಯಾಕೆ ಬಿಟ್ಟು ಹೋದೆ ನಾನು ಅಂತ ಫೀಲ್ ಮಾಡ್ಕೊಂಡು ಇವತ್ತು ಅಳ್ತಿರೋರಿದ್ದಾರೆ. ಸೊ ಇದು ಮನುಷ್ಯನ ಮೆಂಟಾಲಿಟಿ ಆಗಬೇಕಾಗಿರೋದು. ಆ್ಯಂಡ್ ಸೈಕಾಲಜಿ ಆ್ಯಂಡ್ ನಮ್ಮ ಥಾಟ್ ಪ್ರೊಸೆಸ್ ಹೀಗೆ ಬಿಲ್ಡ್ ಆಗ್ತಾ ಹೋಗಬೇಕು. ಆವಾಗ ಮಾತ್ರ ಮನುಷ್ಯ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಆ್ಯಂಡ್ ಆ ಪ್ರಾಬ್ಲಮಿಂದ ಹೊರಗಡೆ ಬಂದು ಲೈಫಲ್ಲಿ ದೊಡ್ಡ ಮಟ್ಟಕ್ಕೆ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ. ನಿಮಗೇನು ಅನಿಸ್ತು ಸ್ನೇಹಿತರೆ? ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.